ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಿಲ್ ಲಚ್ಚಸ್ ಕುಟುಂಬ. ಸೊ ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ನಾನು ತುಂಬ ಇಷ್ಟಪಟ್ಟು ಹೋಗುವಂತಹ ದೇವಸ್ಥಾನ. ಅದು ಅಲ್ಲದೆ ನಮ್ಮ ತಾತ ಅಜ್ಜಿಯವರ ತಂದೆ ಕಾಲದಿಂದ 5ನೇ ತಲೆಮಾರಿಂದ ಮಾಡುವಂಥ ದೇವರು ಇದು. ಕೇರ್ಪೇಟೆ ಹತ್ರ ಚಂದಗೋನಹಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಕೇರ್ಪೇಟೆಯಿಂದ ಒಂದು 10-15 ಕಿಲೋಮೀಟ್ರಲ್ಲಿ ಇರೋವಂಥ ದೇವಸ್ಥಾನ. ತುಂಬಾ ಪವರ್ಫುಲ್ಲು, ತುಂಬಾ ಫೇಮಸ್ಸು. ಮಂಡ್ಯ ಡಿಸ್ಟಿಕ್ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನಾನು ಕೂಡ ಅವತ್ತು ಭಾನುವಾರ ಫ್ರೀ ಆಗಿದ್ನಲ್ಲ ಅಂತ ಹೇಳಿ ಹುಟ್ಟಿದ್ದು. ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬಾ ಕ್ರೌಡ್ ಇರುತ್ತೆ. ಕೋಳಿ ಬಲಿ, ಹಂದಿ ಬಲಿ ಮತ್ತು ಮರಿಗಳು, ಕುರಿ ಎಲ್ಲ ಅವ್ರಿಗೆ ಆಗ ಅಂಥದ್ದು ಅದನ್ನು ಬಲಿಗಳನ್ನ ಇಲ್ಲಿ ಕೊಡುವಂಥದ್ದು. ಮತ್ತು ಬೀಗ್ರೂಟಗಳು ತುಂಬಾ ಬೀಗ್ರೂಟಗಳು ಇಲ್ಲಿ ನಡೆಯುತ್ತೆ. ಸೊ ನಾನು ಭಾನುವಾರ ಹಂಗೆ ಸುಮ್ಮನೆ ಪೂಜೆ ಮಾಡಿಸ್ಕೊಂಬಂದು ತುಂಬಾ ಲಾಂಗ್ ಟೈಮ್ ಆಗಿತ್ತು. ಆಲ್ಮೋಸ್ಟ್ ನಾನು ಅಲ್ಲಲ್ಲೇ ಹೋಗ್ತಾ ಇದ್ದೆ. ಪ್ರತಿ ವರ್ಷ ಅಲ್ಲಿ 2 ಕೋಳಿನ ಕೂದು ಅಲ್ಲೇ ಪರಾನ ಮಾಡಿಬಿಟ್ಟು ನಾನು ಬರ್ತಾಯಿದ್ವಿ ನಮ್ಮ ಮನೆಯವರೆಲ್ಲ. ಬಟ್ ಈ ಸಲ ನನಗೆ ಯಾಕೋ ಆಗಲಿಲ್ಲ. ಮನೇಲೇ ಮಾಡಿ ಎಡೆ ಇಕ್ಕಿದ್ವಿ, ಆದರೂ ಸಮಾಧಾನ ಆಗಲಿಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಎಷ್ಟೊಂದು ಜನ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ಆ ದೇವಸ್ಥಾನ ಮುಂಭಾಗ ಇಟ್ಕೊಂಡವ್ರೆ. ಇದು ಗದ್ದೆ ಬೈಲಲ್ಲಿರುವಂಥದ್ದು, ಗದ್ದೆ ಮಧ್ಯೆ ಇರೋವಂಥದ್ದು ಇದು. ಸೊ ಗದ್ದೆ ಮಧ್ಯ ಏನು ಜಾಗ ಇತ್ತು, ಆ ಜಾಗದವ್ರಿಗೆ ಇದು ದೇವಸ್ಥಾನದ ವರಮಾನ ಎಲ್ಲ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅಂಗಡಿಯವರು ಕೂಡ ಒಂದಷ್ಟು ಚಾರ್ಜ್ನ ಕೊಡ್ತಾರೆ ಅಂತಲೂ ಹೇಳ್ತಾಯಿದ್ರು. ಸೊ ಇದು ಎಷ್ಟು ಚಿಕ್ಕದು ಅಂತಂದರೆ, ಅಷ್ಟು ಜನಸಂಖ್ಯೆ ಬರೋ ದೇವಸ್ಥಾನಕ್ಕೆ ತುಂಬಾ ಚಿಕ್ಕದು ಇದು. ಆದರೆ ಆ ದೇವಿನೇ ಕೇಳ್ಕೊಂಡಿರೋದಂತೆ, ಈ ರೀತಿ ನನಗೇನು ದೇವಸ್ಥಾನ ಬೇಡ ಅಂತ. ಸೊ ಹಂಗಾಗಿ ಅದು ದೇವಸ್ಥಾನ ಇಲ್ಲ. ಇದ್ರ ವಿಶೇಷ ಏನಪ್ಪ ಅಂತಂದರೆ, ನಾವೇನು ಅಂದ್ಕೊಂಡಿರ್ತೀವೋ ಆ ದೇವಿಯ ತಲೆ ಮೇಲಿರುವಂಥ ತ್ರಿಶೂಲ ಇದು. ನಾವೇನಾದರೂ ಅಂದ್ಕೊಂಡು ಮನಸ್ಸಲ್ಲಿ ಆ ಕಾರ್ಯ ಆಗುತ್ತೆ ಅನ್ನೋದಾದರೆ, ನಾವಿನ್ನೂ ಕಾಯಿನ ಹತ್ತಿರದಲ್ಲಿ ಇಟ್ಕೊಂಡಿರ್ತೀವಿ, ಆವಾಗಲೇ ಅಯಸ್ಕಾಂತದ ಥರ ಅದು ಕಚ್ಚಿ ಹಿಡ್ಕೊಂಬಿಡುತ್ತೆ. ಅದೇನಾದ್ರು ಆಗಲ್ಲ ಕೆಲಸ ಅಂದರೆ, ನೀವೆಲ್ಲಿ ಅದನ್ನ ಹಿಡ್ಕೊಂಡು ಹಿಂಗೆ ಸುತ್ತಾಡಿಸಿ ಅದು ಅದಾಗಿದೆ ಅದೇ ಜರ್ಕೊಂಡು ಬಿದ್ದೋಯ್ತೆ ಕಾಯಿನು. ಕಚ್ಕೊಳ್ಳೋದೇ ಇಲ್ಲ. ನಾವು ಹಿಡ್ಕೊಂಡಾಗ್ಲೇ ಅದು ಲೂಸ್ ಆಗಿಬಿಡುತ್ತೆ. ಅದು ಆಗುತ್ತೆ ಅನ್ನೋದಾದರೆ ಕಚ್ಕೋಬೇಕಾದ್ರೆ ತುಂಬ ಟೈಟಾಗಿರುತ್ತೆ ಕಾಯಿನು, ಮತ್ತು ಏನೋ ಒಂಥರ ಭಾರ ಅನಿಸುತ್ತೆ. ಸೊ ಹಂಗಾಗಿ ಅದು ಕೆಲಸ ಆಯ್ತೆ ಅನ್ನೋದಕ್ಕೆ, ಆಗಲ್ಲ ಅನ್ನೋದಕ್ಕೆ ಪ್ರತಿಯೊಬ್ಬರಲ್ಲೇ ಅಂಟಿಸ್ತಾರೆ. ಮತ್ತು ತ್ರಿಶೂಲಕ್ಕೆ ಚುಚ್ತಾರೆ ಯಾರನ್ನ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಮ್ಮ ಕಷ್ಟ ಪರಿಹಾರ ಮಾಡುವಂಥ. ಸೊ ಆ ದೇವಿ ತಲೆ ಮೇಲೆ ಇರೋವಂಥದ್ದು ಮುಂಭಾಗ ಕಂಬಿಗಳನ್ನ ಮಾಡಿಬಿಟ್ಟವ್ರೆ. ಆ ಕಂಬಿಯಿಂದ ಬಂದು ಕೆಳಗಡೆ ಚಿಕ್ಕ ಚಿಕ್ಕ ಮೂರ್ತಿಗಳು. ಅದು ಗದ್ದಮ್ಮ ಮತ್ತು ಚಂದಗನಹಳ್ಳಿ ಅಮ್ಮ ಅಂತ ಅವರಿಬ್ಬರು ಅಕ್ಕ ತಂಗಿರು ಅನ್ಕೋತೀನಿ. ನನಗೆ ತುಂಬ ಅದರದ್ದು ಸ್ಟೋರಿ ಎಲ್ಲ ಸರಿಯಾಗಿ ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿಯವ್ರ ತಂದೆ ಕಾಲದಿಂದನೂ ಮಾಡ್ತಾ ಇರೋದು. ಅವರು ಯಾವಾಗಲೂ 2 ಮರಿಗಳನ್ನ ಹೊಡೆದು ಹಬ್ಬ ಮಾಡ್ತಾಯಿದ್ರು. ನಮ್ಮ ಅಜ್ಜಿನೂ ಮಾಡ್ತಾಯಿದ್ರು, ಎಲ್ಲರೂ ಮಾಡ್ತಾಯಿದ್ರು. ನಾವು 1-2 ಸಲ ಮಾಡಿದ್ದೀವಿ. ಬಟ್ ಇವಾಗ ಇನ್ನೂ ಒಂದು ನಮ್ಮದು ಹರಕೆ ಇದೆ, ಮಾಡೋಕ್ಕಾಗಿಲ್ಲ. ಟೈಮ್ ಬಂದಾಗ ಮತ್ತೆ ಡೀಟೇಲಾಗಿ ತೋರಿಸ್ತೀನಿ. ಹೆವೀ ಕ್ರೌಡು. ಭಾನುವಾರ ಅಷ್ಟು ಜನ ಬರ್ತಾ ಇರಲಿಲ್ಲ. ಶುಕ್ರವಾರ, ಮಂಗಳವಾರ ಜಾಸ್ತಿ ಕ್ರೌಡ್ ಇರ್ತಿತ್ತು. ಬಟ್ ಈ ಸಲ ಅಂತೂ ಕೆಲವೊಂದು ಬರ್ತ್ಡೇಗಳು ಮಾಡ್ತಾಯಿದ್ರು ಅಲ್ಲಿ. ನಾನು ನೋಡಿದಾಗ ಎಡೆ ಎಲ್ಲ ಇಡಕ್ಕೆ ಬಂದಿದ್ರು ದೇವಸ್ಥಾನದ ಹತ್ರ. ಆವಾಗ ಅವರು ಹೇಳ್ತಾಯಿದ್ರು, ಮಗು ಕೈಲಿ ಪೂಜೆ ಎಲ್ಲ ಮಾಡಿಸ್ಬೇಕಾರೆ ಅಂತ ಹೇಳ್ತಾಯಿದ್ರು, ಬರ್ತಡೇ ಇದೆ ಅಂತ. ಸೊ ಹಂಗಾಗಿ ಬರ್ತಡೇ ಎಲ್ಲ ನಡೀತಾಯಿತ್ತು. ನಿಂತ್ಕೊಳ್ಳೋಕ್ಕೆ ಜಾಗ ಬಿಡೋಲ್ಲ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಮೂರ್ತಿಗಳು. ಇವಣ್ಣ ಏನಂತ ಇದ್ರು ಅಂದರೆ, ಅಲ್ಲೇ ಕೂತ್ಕೊಂಡು ಹೊರ ತೆಗಿಯೋರ ಥರ ಕೂತ್ಕೊಂಡೇ ಬಿಡ್ತಾರೆ. ಆ ಕ್ಯೂ ಸಿಸ್ಟಮಲ್ಲಿ ಬಂದು ನಮಸ್ಕಾರ ಮಾಡಿ ತಲೆ ಮೇಲೆ ಅಕ್ಕಿ ಹಾಕಿ ಸೋಗ್ಲುವುದು, ಬಳೆ ಅದು ಇದು ಎಲ್ಲ ಕೊಡ್ತಾರಲ್ಲ ಹೆಣ್ಣು ದೇವ್ರಿಗೆ, ಆ ರೀತಿ ಎಲ್ಲ ಕೊಡೋ ಅಂಥದ್ದು. ಮತ್ತು ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋವಂಥದ್ದು. ನಾನು ಪ್ರತಿ ಸಲನೂ ಅಲ್ಲಿಂದ ಅಕ್ಕಿನ ಬಂದಿರ್ತೀನಿ. ಇದಕ್ಕೆ ಹಾಕಿರ್ತಾರಲ್ಲ ದೇವ್ರ ತಲೆ ಮೇಲೆ, ಅದನ್ನ ಸೊ ಧೂಳ್ತ ಅದೆಲ್ಲ ತಗೊಂಬಂದಿರ್ತೀನಿ. ಹಂಗಾಗಿ ಅಲ್ಲೇ ಕೂತ್ಕೊಂಡು ವರ ಕೇಳ್ತಾರೆ ಅಂತ ಅವನು ಅಲ್ಲೇ ನಿಂತ್ಕೊಬಿಟ್ಟು ಅವಣ್ಣ ಎಲ್ಲರೂ ಬೈದು ಕಳಿಸ್ತದೆ, ಮುಂದೆ ಬನ್ನಿ ಜನ ಇದ್ದಾರೆ ಅಂದ್ಕೊಂಡು. ಸೊ 4-5 ಕಂಬಿ ಹಾಕೋರು. ಚಿಕ್ಕದು ಅದು ದೇವಸ್ಥಾನ. ಚಿಕ್ಕದಾದ್ರೂ ತುಂಬಾ ಕ್ರೌಡು, ತುಂಬಾ ಜನ ಜಾಸ್ತಿ ಅಲ್ಲಿಗೆ. ಸೊ ನೋಡಿ, ಸುತ್ತ ತೋರಿಸ್ತಾ ಇದ್ದೀನಲ್ಲ, ಸುತ್ತ ಗದ್ದೆ. ಆಮೇಲೆ ಈ ಶೀಟ್ ವ್ಯವಸ್ಥೆ ಮೊದಲಿರಲಿಲ್ಲ, ಸುಮ್ಮನೆ ಓಪನ್ ಇತ್ತು. ಅದೇನಕ್ಕೆ ಈ ರೀತಿ ಹಾಕಿದಾರೋ ಗೊತ್ತಿಲ್ಲ. ಇವಾಗ ಇಲ್ಲಿ ಕೋಳಿ ಬಲಿ ಮತ್ತು ಕುರಿ ಬಲಿನ ಮಾಡಿಸ್ಕೊಳ್ಳೋಂಥದ್ದು. ನಾನು ಅಲ್ಲಿ ಆ ಅಣ್ಣನಿಗೆ 10 ರೂಪಾಯಿ ಕೊಡಬೇಕು ಕಟ್ ಮಾಡೋಕ್ಕೆ ಕೋಳಿನ. ಫಸ್ಟು ಮುಖ ಎಲ್ಲ ತೊಳೆದು ಅರಿಶಿನ ಕುಂಕುಮ ಇಕ್ಕಿ, ನಂದೇನು ಹರಕೆ ಇರಲಿಲ್ಲ, ಆದ್ರೆ ಪ್ರತಿ ಸಲವೂ ಹಿಂಗೆ ಮಾಡೋದು. ಗಂಧದ ಕಡ್ಡಿ ಹೆಜ್ಜಿ ಪೂಜೆ ಮಾಡಿ ಮೇಲೆ ಹೂವಿಟ್ಟು ಒದರಿಸ್ಬಿಟ್ಟು ಆಮೇಲೆ ಅವ್ರ ಹತ್ರ ಕಟ್ ಮಾಡಿಸಿ, ಮತ್ತು ಅದೇ ಚಿಕನ್ ಅಂಗಡಿ ತಗೊಂಡೋಗಿ ಕ್ಲೀನ್ ಮಾಡಿಸ್ಕೊಳ್ಳೋವಂಥದ್ದು. ಎಷ್ಟೊಂದು ಜನ ಅವರೇ ನೋಡಿ. ಸೊ ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡೆ ಹೊರಡಬೇಕು ಅಂತ ಅಂದ್ಕೊಂಡು ಹೊರಡ್ಬೇಕಾರೆ ಯಾವುದೋ ಹೊಸ ಕಾರ್ಗಳು ಬಂತು. ಸೊ ಇದು ತಾರ್ ಬಂದು ನನ್ನ ಮಗನ ಫೇವ್ರೇಟು. ಸೊ ಅವನು ಎಲ್ಲೇ ನೋಡಿದ್ರು ಕಂಡು ಹಿಡಿದ್ಬಿಡ್ತಾನೆ, ತಾರ್ ಅಂತ ಹೇಳ್ಬಿಟ್ಟು.
ಸೊ ಒಳಗಡೆ ಇರೋ ಡ್ರೈವರ್ ಕೂಡ ನೆಗೀತಾ ಇದ್ದರು. ನೋಡಿ ಯಾರೋ ಹೊಸ ಗಾಡಿಗಳು, ಮತ್ತು ಯಾರೋ ನೋಡಿ ಇಲ್ಲಿ ಹಬ್ಬ ಮಾಡಿ ಎಡೆ ತಗೊಂಡು ಹೋಗ್ತಾವ್ರೆ. ಎಡೆ ಕೆಲ್ಲಿ ದೇವಸ್ಥಾನದ ಮುಂದೆ ಪೂಜೆ ಮಾಡಿಬಿಟ್ಟು ಅಲ್ಲಿರೋರು ಯಾರಾದರೂ ಈ ಅಂಗಡಿ ಪಂಗಡಿ ವ್ಯವಸ್ಥೆ ಮಾಡ್ಕೊಂಡವ್ರಲ್ಲ ಅವರೆಲ್ಲ ಊಟ ತಗೊಂಡು ತಿಂತಾರೆ. ಮಂಗಳ ಮುಖ್ಯರು ಕೂಡ ಈಗ ಬರ್ತಾಯಿದ್ದಾರೆ, ಮೊದಲೆಲ್ಲ ಇರಲಿಲ್ಲ, ಈಗ ಅವರು ಕೂಡ ಅಲ್ಲೇ ಬಂದಿರ್ತಾರೆ. ಸೊ ಅಲ್ಲೇ ಒಂಚೂರು ಲೈಟಾಗಿ ಊಟ ಎಲ್ಲ ತಿನ್ಕೊಂಡು ಹೋಟ್ಲಲ್ಲಿ ನಾವು ಹೊರಟ್ವಿ ಆಟೋದಲ್ಲಿ. ಆ ಕೆ ಆರ್ ಪೇಟೆ ಬಸ್ ಸ್ಟ್ಯಾಂಡಿಂದ ಒಂದು 13 ಕಿಲೋಮೀಟ್ರನೇ ಆಗುತ್ತೆ, 20 ರೂಪಾಯಿ ಚಾರ್ಜು ರಿಕ್ಷಾಗೆ. ಸೊ ಹೇಮಗಿರಿ ಹೊಳೆ ಇಲ್ಲಿ ಫೇಮಸ್ಸು. ಈ ಹೊಳೆ ಏನು ಮಾಡ್ತಿತ್ತಂತೆ, ಈ ದೇವ್ರ ಪೂಜೆಗೆ ಬರೋರ್ನೆಲ್ಲ ಕಳ್ಳೊಳೆ ಅಂತ ಹೇಳ್ತಾಯಿದ್ರು ಅಲ್ಲಿ ಆಟೋದಲ್ಲಿ ಕೂತಿರೋರು. ಸೊ ಮಳೆ ಆಗಿರೋದ್ರಿಂದ ಫುಲ್ ಹಸಿರು ಮತ್ತು ಹೊಳೆ ಎಲ್ಲ ತುಂಬಿತ್ತು. ಇದು ಕಳ್ಳೊಳೆ ಯಾವಾಗ ತುಂಬುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅವಾಗ ಹಂಗೆ ಆಯ್ತಿತ್ತಂತೆ, ಹಿಂದೆ ಕಳ್ಳೊಳೆ ಬಂದು ಜನನೆಲ್ಲ ಹೊತ್ಕೊಂಡು ಹೋಗ್ಬಿಡ್ತಿತ್ತು. ಹಾಗೆ ದೇವಿ ನಾನು ಉಳಿಸ್ಕೊತೀನಿ ಅಂತೇಳಿ ಅಲ್ಲಿ ಬಂದು ಗದ್ದೆ ಮಧ್ಯದಲ್ಲಿ ಕೂತಿರೋದಂತೆ. ತುಂಬಾ ಪವರ್ಫುಲ್ ದೇವರು ನೋಡಿ. ಹಳೇ ಕಾಲದ ಇದೆಲ್ಲ ಐತೆ. ಇದೆ ಹೇಮಗಿರಿ ಹೊಳೆ, ಇನ್ನೂ ದೊಡ್ಡದು ಆ ಕಡೆಗೆಲ್ಲ ಐತೆ. ಇದು ಕೆ ಆರ್ ಪೇಟೆ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿಲಿ ಇರೋವಂಥದ್ದು. ನಾನು ಇದನ್ನ ವೀಡಿಯೋ ಮಾಡ್ಕೊಂಡೆ. ಸೊ ಅಲ್ಲೊಬ್ಬರು ಅಣ್ಣ ಹೇಳ್ತಾಯಿದ್ರು, ಈ ರೀತಿ ಎಲ್ಲ ಕಳ್ಳೊಳೆ ಇದು ಜನಗಳನ್ನ ಹೊತ್ಕೊಂಡು ಹೋಗ್ತಿದ್ರು. ಆಮೇಲೆ ದೇವ್ರನ್ನ ಕೇಳಿದಾಗ ಈ ರೀತಿ ಪರವಾಗಿಲ್ಲ, ಈಗ ಹೋಗೋ ಬರೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಹಂಗಂತೂ ಇಲ್ಲಿಗೆ ಹೋಗಿ ಬಂದರೆ ಒಂಥರ ಸಮಾಧಾನ. ಪ್ರತಿ ವರ್ಷದಲ್ಲಿ ಒಂದು ಎಷ್ಟು ಸತಿ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ನಂಗೆ ಫ್ರೀ ಆಗಿದ್ದರೆ ತಿಂಗಳಲ್ಲಿ ಒಂದು ಸಲನಾದ್ರು ಹೋಗ್ತಾ ಇದ್ದೆ. ಬಟ್ ಇವಾಗ ಕೆಲ್ಸದ ಪ್ರೆಷರಿಂದ ಜಾಸ್ತಿ ಹೋಗೋಕೆ ಆಗ್ತಾ ಇಲ್ಲ. ಬಟ್ ನಾನು ನಂಬಿರೋ ದೇವರು ಅಂತಂದರೆ ಫಸ್ಟು ಇದೇನೆ. ನಮ್ಮನೆ ಎಲ್ಲರೂ ಮಾಡ್ತೀವಿ ನಾವು. ಅಲ್ಲೇ ಪರ ಮಾಡಬೇಕು ಮತ್ತು ಮರಿ ಹೊಡಿಬೇಕು ಅಂತ ಐತೆ. ಇನ್ನೂ ಟೈಮ್ ಕೂಡ ಬಂದಿಲ್ಲ, ನೋಡೋಣ ಏನಾಗುತ್ತೆ. ಮಳೆ ಆಗಿರೋದ್ರಿಂದ ಎಲ್ಲ ಫುಲ್ ಹಸ್ರಾಗಿದೆ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.